ನಮಸ್ತೆ, ಎಲ್ಲರನ್ನು ಮಾತಾಡಿಸ್ದಿ. ಅಡುಗೆ ಆಟದಲ್ಲಿ ಇವತ್ತು ಅನ್ನದ ಜೊತೆ ಕಲಸಿ ತಿನ್ನುವ ಬೆಂಡೆಕಾಯಿ ಸಾಸಿವೆಯನ್ನು ಮಾಡೋಣ. 8-10 ಬೆಂಡೆಕಾಯನ್ನು ತೊಗೊಂಡಿದ್ದೀನಿ. ಮೊದಲು ಇದನ್ನು ತೊಳ್ಕೊಂಡು ಈ ರೀತಿಯಾಗಿ ಬೆಂಡೆಕಾಯಿನ 2 ಸೈಡನ್ನು ಕಟ್ ಮಾಡಿ ಇಟ್ಕೋಬೇಕು. ಮಲೆನಾಡು ಅಂದಮೇಲೆ ಊಟಕ್ಕೆ ಹಸಿ ತಂಬಳಿ ಸಾಸಿವೆ ಯಾವುದಾದ್ರೂ ಒಂದು ಇರಲೇಬೇಕು. ಬೆಂಡೆಕಾಯಲ್ಲಿ ಹುಳಗಳು ಮನೆ ಮಾಡ್ಕೊಂಡಿರ್ತವೆ, ಅದಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಈ ರೀತಿಯಾಗಿ ಒಂದು ಬೆಂಡೆಕಾಯನ್ನು 4 ಪೀಸಾಗಿ ಕಟ್ ಮಾಡ್ಕೋಬೇಕು ಉದ್ದುದ್ದಕ್ಕೆ. ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ನಮಗೆ ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ನೋಡಿ, ಈ ರೀತಿಯಾಗಿ ಒಂದು ಸ್ವಲ್ಪ ಸೇರಿಸ್ಕೊಂಡು ಎಷ್ಟು ಚಿಕ್ಕದಾಗಿ ಸಾಧ್ಯ ಇದೆಯೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಸಾಸಿವೆ ಹಸಿಗೆ ನಾವು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀವೋ ಅಷ್ಟು ರುಚಿ ಜಾಸ್ತಿಯಾಗಿರುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ದಾರೆ, ನೀವು ಮಾಡೋ ಹಸಿ ಸಾಸಿವೆ ಹಾಗೂ ಸಾಂಬಾರಿನ ರೆಸಿಪಿ ಎಲ್ಲ ಅಪ್ಲೋಡ್ ಮಾಡು ಅಂತ. ನಾನಿವತ್ತು ಅದಕ್ಕೆ ಬೆಂಡೆಕಾಯಿ ಸಾಸಿವೆಯನ್ನು ಮಾಡಿದೆ. ಸಾಸಿವೆ ಅಂದರೆ ಹಸಿನ ಅಂತ ಕೆಲವೊಬ್ಬರು ಕೇಳ್ತಾರೆ. ಅಲ್ಲ, ಹಸಿ ಟೇಸ್ಟೇ ಬೇರೆ, ಈ ಸಾಸಿವೆ ಟೇಸ್ಟೇ ಬೇರೆ. ನೋಡಿ, ಹೆಚ್ಕೊಂಡಿದ್ದಾಯಿತು. ಈಗ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡೆ. ಈಗ ಈ ಹೆಚ್ಕೊಂಡಂಥ ಬೆಂಡೆಕಾಯನ್ನು ಹಾಕಿ ಹುರ್ಕೋಬೇಕು. ಲೋಳೆ ಯಾರಿಗೆ ಇಷ್ಟ ಆಗುತ್ತೋ ಅವರು ಬೇಯಿಸ್ಕೋಬಹುದು. ಲೋಳೆ ಇಷ್ಟ ಆಗಲ್ಲ ಅನ್ನೋರು ಈ ರೀತಿಯಾಗಿ ಹುರ್ಕೊಳ್ಬೇಕು. ಅರ್ಧ ಟೀ ಸ್ಪೂನ್ ಉಪ್ಪನ್ನು ಸೇರಿಸಿ ಹುರ್ಕೋತಾ ಇದ್ದೀನಿ. ನೋಡಿ, ಇಷ್ಟು ಹದ ಇದ್ರೆ ಸಾಕು, ಲೋಳೆ ಎಲ್ಲ ಹೋಗಿದೆ. ಈಗ ಇದು ಹೀಗೆ ಆರ್ತಾ ಇರಲಿ. ಈಗ ಒಂದು ಮಿಕ್ಸಿ ಜಾರಿಗೆ 1 ಕಪ್ ತೆಂಗಿನ ತುರಿ, ಅರ್ಧ ಟೀ ಸ್ಪೂನ್ ಸಾಸಿವೆ ಕಾಳು, ಅರ್ಧ ಟೀ ಸ್ಪೂನ್ ಅರಿಶಿನ, 4 ಸೂಜಿ ಮೆಣಸು ಹಾಗೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ಹಾಗೆ ನೀವು ಹಸಿಮೆಣಸನ್ನು ಇದಕ್ಕೆ ಹಾಕ್ಕೋಬಹುದು ಸೂಜಿ ಮೆಣಸಿನ ಬದಲಿಗೆ. ಇದನ್ನು ಒಂದು ಪಾತ್ರೆಗೆ ಈಗ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನ್ ಮೊಸರನ್ನು ಆ್ಯಡ್ ಮಾಡಬೇಕು. ನೋಡಿ, ಇದು ಹುಳಿ ಇಲ್ಲ, ಮನೆಯಲ್ಲೇ ಹೆಪ್ಪಾಕಿರುವಂಥ ಮೊಸರು. ನೀವು ಖಾರ ಜಾಸ್ತಿ ಹಾಕ್ಕೊಂಡ್ರೆ ಮೊಸರು ಹುಳಿ ಇದ್ರೂ ಕೂಡ ಚೆನ್ನಾಗೇ ಇರುತ್ತೆ. ಅರ್ಧ ಟೀ ಸ್ಪೂನ್ ಸಾಲ್ಟನ್ನು ಹಾಕ್ತಾ ಇದ್ದೀನಿ. ಮೊದಲು ಉಪ್ಪು ಹಾಕ್ಕೊಂಡಿದ್ದೀವಿ, ಅದಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ನೀರನ್ನು ಹಾಕಿ ಹುರ್ಕೊಂಡಿರುವಂಥ ಬೆಂಡೆಕಾಯಿಯನ್ನು ಹಾಕ್ತಾ ಇದ್ದೀನಿ. ಇದು ಚಟ್ನಿಗಿಂತ ತೆಳ್ಳ ಇರಬೇಕು, ತಂಬಳಿಗಿಂತ ದಪ್ಪ ಇರಬೇಕು ಇದರ ಹದ. ಅನ್ನದ ಜೊತೆ ಕಲಸಿ ತಿಂತಾ ಇದ್ರೆ ವಾವ್, ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ತಿಳಿಸಿ. ಧನ್ಯವಾದಗಳು.